ಅವನು ಯಾವನವ ಅಮೇರಿಕಾಗೆ ಹೋಗೋದ್ರಿಂದ ಎಲ್ಲ ಇದೇ ಸಂಭ್ರಮ ಶಿವಣ್ಣಂಗೆ ಕೊಡಿ. ಅವ್ರು ಯಾವ ಅಮೇರಿಕಾಗೆ ಹೋದ್ರು ಏನಿಲ್ಲ, ಇಲ್ಲೇ ಆಗ್ತಾರೆ, ಕ್ಯೂರ್ ಆಗ್ತಾರೆ, ಏನೂ ಇಲ್ಲ. ನಾನ್ ಸ್ಟಾಪ್ 38 ವರ್ಷದಿಂದ ದಣಿದಿರೋಂಥ ವ್ಯಕ್ತಿಗೆ ನೀವು ಈ ಥರ ಓಪನಿಂಗ್ ಕೊಟ್ಟರೆ ಯಾವ ಅಮೇರಿಕಾನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಸ್ವರ್ಗ ಅವ್ರ ಕೈಲೇ ಇರುತ್ತೆ. ಗೀತಾ ಮ್ಯಾಮ್ಗೋಸ್ಕರ ಸಿನಿಮಾ ಗೆಲ್ಲಿಸಿ. ಥ್ಯಾಂಕ್ ಯು ಸರ್. ಒಂದು ನೀವು ಸೀಟಲ್ಲಿ ಕುತ್ಕೊಳ್ಳೇ ಇಲ್ಲ, ಒಂದು ಫೈಟ್ ಸೀನ್ ಬಂದಾಗ ಹಿಂದೆ ಕುತ್ಕೊಂಡಿದ್ದೆ, ಫುಲ್ ಚಪ್ಪಾಳೆ ಹೊಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರಿ. ಹೇಗೆ ಅನ್ನಿಸ್ತಾ ಆ ಫೈಟ್ ಸೀನ್ ಅಂತ? ಯಜಮಾನ್ ಅವ್ರು ಒಂದೇ ಪ್ರೂವ್ ಮಾಡಿ, ಶಿವಣ್ಣ ಒಂದೇ ಮಾತು ದಿ ರೂಲರ್ ಅಂತ ಮತ್ತೆ ಅವ್ರು ಪ್ರೂವ್ ಮಾಡಿದ್ದಾರೆ. 38 ವರ್ಷ ಏನು ಶಿವಣ್ಣ ಅವ್ರಿಗೆ ಹೊಸ್ತಲ್ಲ, ಪ್ರತಿ 2 ತಿಂಗಳಿಗೊಂದ್ಸಲ ಅವ್ರ ಫಿಲಮ್ ರಿಲೀಸ್ ಆಯ್ತಾನೇ ಇತ್ತು, ಪ್ರತಿ ಸಲ ಅವ್ರು ಮಾಡ್ಕೊಂಬಂದವ್ರೆ. ಅಭಿಮಾನಿಗಳು ಅವತ್ತಿಂದ 38 ವರ್ಷದಿಂದ ಒಂದೇ ಎನರ್ಜಿ ಇರೋದ್ರಿ. ಅದೇ ಎನರ್ಜಿಗೆ ಯಾರಿಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಸಾಧ್ಯ? ಅಣ್ಣವ್ರ ನಂತರ 131 ಸಿನಿಮಾ ಹೀರೋ ಆಗಿ ಮಾಡೋದು ಅಂದರೆ ಒಬ್ಬ ಸ್ಟಾರ್, ಸೂಪರ್ ಸ್ಟಾರ್ ಮಗ, ಅದು ನಮ್ಮ ಶಿವಣ್ಣ ಸರು. ತುಂಬ ಖುಷಿ. ಯಾವತ್ತಿಗೂ ಶಿವಣ್ಣನ ಲೀಡ್ರ್ ಅಂತ ಪ್ರೂವ್ ಆಯಿತು. ಯಾವಾಗಲೂ ಶಿವಣ್ಣನ ಮೇಲೆ ಪ್ರೀತಿ ಇರಲಿ. ಅವ್ರು ಅಮೇರಿಕಾಗೆ ಹೋದ್ರೆ ಕ್ಯೂರ್ ಆಗ್ತಾರೆ ಅಲ್ಲ, ನೀವು ಅಭಿಮಾನಿಗಳಿಗೆ ಎನರ್ಜಿ ಕೊಟ್ಟರೆ ಸಾಕು, ಅವ್ರಿಗೆ ಯಾವ ಅಮೇರಿಕಾನೂ ಬೇಕಾಗಿಲ್ಲ. ಇದನ್ನು ಇರಪ್ಪ ಸರ್ ಅವನು ಯಾವನವ ಸರ್. ಇವಾಗ